ಶ್ರೀ ಕೃಷ್ಣ ಹೇಳ್ತಾರೆ, ಜೀವನದಲ್ಲಿ ಸುಖವೂ ಬರುತ್ತದೆ, ದುಃಖವೂ ಬರುತ್ತದೆ, ಆದರೆ ಯಾವುದು ಶಾಶ್ವತವಲ್ಲ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಅದೇ ಜೀವನ ಅಂತ ಭಾವಿಸುತ್ತೇವೆ. ಪರೀಕ್ಷೆಯಲ್ಲಿ ಫೇಲ್ ಆದರೆ, ಪ್ರೇಮದಲ್ಲಿ ಮೋಸವಾದರೆ, ಹಣವನ್ನು ಕಳೆದುಕೊಂಡರೆ, ಸ್ನೇಹಿತರು ದೂರವಾದರೆ ಮನಸ್ಸು ಸಂಪೂರ್ಣವಾಗಿ ಕುಗ್ಗಿಬಿಡುತ್ತದೆ. ಆದರೆ ಕೃಷ್ಣ ಹೇಳ್ತಾರೆ, ರಾತ್ರಿ ಎಷ್ಟು ಕತ್ತಲಾಗಿದ್ದರೂ ಬೆಳಗ್ಗೆ ಬಂದೇ ಬರುತ್ತದೆ. ಇದು ಜೀವನದ ದೊಡ್ಡ ಸತ್ಯ. ಒಂದು ಮಳೆ ಬಂದಾಗ ಆಕಾಶವೇ ಕತ್ತಲಾಗಿ ಹೋಗುತ್ತದೆ, ಆದರೆ ಮಳೆ ಮುಗಿದ ನಂತರ ಅದೇ ಆಕಾಶ ಮತ್ತೆ ಸುಂದರವಾಗುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಈಗ ಸಮಸ್ಯೆ ಇರಬಹುದು, ಆದರೆ ಅದು ಎಂದಿಗೂ ಉಳಿಯುವುದಿಲ್ಲ. ಹೀಗಾಗಿ ಸಮಸ್ಯೆ ಬಂದಾಗ ಅಳಬೇಡ, ಅದನ್ನು ಎದುರಿಸು. ನಿನಗೆ ಕೆಲಸ ಮಾಡುವ ಹಕ್ಕು ಇದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ಇದು ಎಷ್ಟು ಆಳವಾದ ಮಾತು ಗೊತ್ತಾ? ಇಂದಿನ ಜನರು ಕೆಲಸಕ್ಕಿಂತ ಫಲದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ. ನಾನು ಸೋತರೆ, ಜನರು ನಕ್ಕರೆ, ನನಗೆ ಸಕ್ಸಸ್ ಸಿಗದಿದ್ದರೆ ಅಂತ. ಈ ಭಯವೇ ಜನರನ್ನು ಆರಂಭ ಮಾಡುವುದಕ್ಕೂ ಬಿಡುವುದಿಲ್ಲ. ಒಬ್ಬ ವಿದ್ಯಾರ್ಥಿ ಓದಲು ಕುಳಿತಾಗ ಅವನು ಮೊದಲ ರ್ಯಾಂಕ್ ಬರುತ್ತಾನೆ ಅಥವಾ ಥರ್ಡ್ ರ್ಯಾಂಕ್ ಬರುತ್ತಾನೆ ಅಂತ ಯೋಚಿಸ್ತಾನೆ. ಒಬ್ಬ ಯೂಟ್ಯೂಬರ್ ವಿಡಿಯೋ ಮಾತನಾಡುವಾಗ ಮೊದಲು ವ್ಯೂಸ್ ಬಗ್ಗೆ ಯೋಚಿಸ್ತಾನೆ. ಒಬ್ಬ ಉದ್ಯಮಿ ಕೆಲಸವನ್ನು ಆರಂಭಿಸುವಾಗ ಮೊದಲು ಲಾಭದ ಬಗ್ಗೆ ಯೋಚಿಸ್ತಾನೆ. ಆದರೆ ಕೃಷ್ಣ ಹೇಳ್ತಾರೆ, ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ಕಾಲಕ್ಕೆ ಬಿಡು. ಏಕೆಂದರೆ ಒಂದು ಬೀಜ ನೆಟ್ಟ ತಕ್ಷಣ ಮರ ಆಗುವುದಿಲ್ಲ. ಸಮಯ ಬೇಕು, ಶ್ರಮ ಬೇಕು, ಸಹನೆ ಬೇಕು. ಇಂದು ಮಾಡಿದ ಒಳ್ಳೆಯ ಕೆಲಸ ಒಂದು ದಿನ ದೊಡ್ಡ ಫಲವನ್ನು ಕೊಡುತ್ತದೆ. ಕೃಷ್ಣ ಹೇಳ್ತಾರೆ, ಭಯವೇ ಮನುಷ್ಯನ ದೊಡ್ಡ ಶತ್ರು. ಭಯ ಬಂದಾಗ ಮನಸ್ಸು ದುರ್ಬಲವಾಗುತ್ತದೆ. ಭಯದಿಂದಲೇ ಜನರು ತಮ್ಮ ಕನಸುಗಳನ್ನು ಬಿಟ್ಟು ಕೊಡುತ್ತಾರೆ. ಒಬ್ಬನಿಗೆ ಹಾಡಲು ಇಷ್ಟ, ಆದರೆ ಜನರು ನಗುತ್ತಾರೆ ಎಂಬ ಭಯ. ಒಬ್ಬನಿಗೆ ಬಿಸ್ನೆಸ್ ಮಾಡಲು ಆಸೆ, ಆದರೆ ನಷ್ಟವಾಗುತ್ತದೆ ಎಂಬ ಭಯ. ಒಬ್ಬನಿಗೆ ಪ್ರೀತಿಯನ್ನು ಹೇಳಬೇಕು, ಆದರೆ ನಿರಾಕರಣೆಯ ಭಯ. ಈ ಭಯವೇ ಜೀವನವನ್ನು ಬಂಧಿಸುತ್ತದೆ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೂ ಇದೇ ಭಯ ಆಗಿತ್ತು. ಅವನ ಕೈ ನಡುಗುತ್ತಿತ್ತು, ಮನಸ್ಸು ಗಾಬರಿಯಾಗಿತ್ತು, ಯುದ್ಧ ಮಾಡೋದಕ್ಕೆ ಹೆದರುತ್ತಿದ್ದ. ಆಗ ಕೃಷ್ಣ ಹೇಳಿದ, ಧೈರ್ಯವಾಗಿ ಎದ್ದು ನಿಲ್ಲು. ಅರ್ಜುನನ ಜೀವನ ಬದಲಾಯಿತು. ನಿನ್ನ ಜೀವನವು ಬದಲಾಗಬಹುದು, ನೀನು ಭಯವನ್ನು ಗೆದ್ದರೆ ಮಾತ್ರ. ಇಂದಿನ ಕಾಲದಲ್ಲಿ ಜನರು ಹೊರಗಿನ ಲೋಕವನ್ನೆಲ್ಲ ಗೆಲ್ಲಲು ಹೊರಟಿದ್ದಾರೆ, ಆದರೆ ತಮ್ಮ ಮನಸ್ಸನ್ನೇ ಗೆಲ್ಲಲು ಸಾಧ್ಯವಾಗುತ್ತಿಲ್ಲ. ಕೋಪ, ಅಸೂಯೆ, ಆತಂಕ, ಲೋಭ ಇವು ಮನಸ್ಸನ್ನು ದುರ್ಬಲ ಮಾಡುತ್ತವೆ. ಕೃಷ್ಣ ಹೇಳ್ತಾರೆ, ತನ್ನ ಮನಸ್ಸನ್ನು ಗೆದ್ದವನೇ ನಿಜವಾದ ರಾಜ. ಒಬ್ಬನ ಬಳಿ ಕೋಟಿ ಹಣ ಇರಬಹುದು, ಆದರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ಅವನು ಬಡವನೇ. ಇನ್ನೊಬ್ಬನ ಬಳಿ ಕಡಿಮೆ ಹಣ ಇರಬಹುದು, ಆದರೆ ಮನಸ್ಸಿನಲ್ಲಿ ಸಂತೋಷ ಇದ್ದರೆ ಅವನೇ ಶ್ರೀಮಂತ. ಹೀಗಾಗಿ ಪ್ರತಿದಿನ ಸ್ವಲ್ಪ ಸಮಯ ನಿನ್ನ ಮನಸ್ಸಿಗೆ ಕೊಡು. ಶಾಂತವಾಗಿ ಕುಳಿತುಕೋ, ಧ್ಯಾನ ಮಾಡು, ಒಳ್ಳೆಯ ವಿಚಾರಗಳನ್ನು ಯೋಚಿಸು. ಮನಸ್ಸು ಬಲವಾದರೆ ಜೀವನವೇ ಬಲವಾಗುತ್ತದೆ. ಕೃಷ್ಣ ಹೇಳ್ತಾರೆ, ಕೋಪದಿಂದ ಬುದ್ಧಿನಾಶವಾಗುತ್ತದೆ. ಒಮ್ಮೆ ಕೋಪ ಬಂದರೆ ಮನುಷ್ಯ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಕೋಪದಲ್ಲಿ ಹೇಳಿದ ಮಾತು ಜೀವನ ಪೂರ್ತಿ ನೋವು ಕೊಡಬಹುದು. ಕೋಪದಲ್ಲಿ ಮಾಡಿದ ಕೆಲಸ ಪಶ್ಚಾತ್ತಾಪ ತರುತ್ತದೆ. ಇಂದು ಎಷ್ಟೋ ಸಂಬಂಧಗಳು ಮುರಿಯುತ್ತಿವೆ ಗೊತ್ತಾ, ಒಂದು ಕ್ಷಣದ ಕೋಪದಿಂದ. ಹೀಗಾಗಿ ಕೃಷ್ಣ ಹೇಳ್ತಾರೆ, ಕೋಪ ಬಂದಾಗ ಮೌನವಾಗಿರು. ಯಾಕೆಂದರೆ ನೀನು ಮೌನವಾಗಿರುವ ಒಂದು ನಿಮಿಷ ನಿನ್ನ ಜೀವನದ ದೊಡ್ಡ ಸಮಸ್ಯೆಯನ್ನು ತಪ್ಪಿಸಬಹುದು. ಹಾಗೂ ಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾರೆ, ಸ್ವತಃ ತನ್ನ ಮೇಲೆ ನಂಬಿಕೆ ಇಲ್ಲದವನಿಗೆ ಜಗತ್ತೇ ಸಹಾಯ ಮಾಡಿದರೂ ಪ್ರಯೋಜನವಿಲ್ಲ. ಇದು 100ಕ್ಕೆ 100 ನಿಜವಾದ ಮಾತು. ನಿನ್ನ ಜೀವನವನ್ನು ಬದಲಾಯಿಸುವ ಮೊದಲ ವ್ಯಕ್ತಿ ನೀನೇ. ನೀನು ನಿನ್ನನ್ನು ನಂಬದೇ ಇದ್ದರೆ ಯಾರೂ ನಿನ್ನನ್ನು ನಂಬುವುದಿಲ್ಲ. ಇಂದು ದೊಡ್ಡ ಯಶಸ್ಸು ಪಡೆದ ಎಲ್ಲ ಜನರು ಮೊದಲು ತಮ್ಮ ನಂಬಿಕೆ ಮೇಲೆ ತಾವು ನಂಬಿಕೆಯನ್ನು ಇಡ್ತಾರೆ. ಜನರು ನಗಿದರೂ ಅವರಿಗೆ ನಿಲ್ಲಲಿಲ್ಲ, ಜನರು ಟೀಕಿಸಿದರೂ ಅವರು ಹಿಂದೆ ಸರಿಯಲಿಲ್ಲ. ನೀನು ಕೂಡ ಹಾಗೆ ಇರಬೇಕು. ಕೃಷ್ಣ ಹೇಳ್ತಾರೆ, ಹೋದ ಸಮಯ ಮತ್ತೆ ಬರುವುದಿಲ್ಲ. ಇಂದು ಹಲವಾರು ಜೀವನವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಗಂಟೆಗಳ ಕಾಲ ಫೋನ್ ಸ್ಕ್ರೋಲ್ ಮಾಡುತ್ತಾ, ಅವಶ್ಯಕವಿಲ್ಲದ ಜಗಳ ಮಾಡುತ್ತಾ, ಉದ್ದೇಶವಿಲ್ಲದ ಜೀವನವನ್ನು ಮಾಡ್ತಿದ್ದಾರೆ. ಆದರೆ ಒಂದು ದಿನ ಅವರು ಪಶ್ಚಾತ್ತಾಪ ಪಡ್ತಾರೆ. ಸಮಯವೇ ಜೀವನ. ನೀನು ಸಮಯವನ್ನು ವ್ಯರ್ಥ ಮಾಡಿದರೆ
ಜೀವನವನ್ನೇ ವ್ಯರ್ಥ ಮಾಡುತ್ತಿದ್ದೀಯಾ ಎಂದರ್ಥ. ಪ್ರತಿದಿನ ಸ್ವಲ್ಪ ಕಲಿತುಕೋ, ಸ್ವಲ್ಪ ಮುಂದೆ ಹೋಗು, ಸ್ವಲ್ಪ ಮುಂದೆ ಬೆಳೆ. ಒಂದು ದಿನ ನೀನೇ ಆಶ್ಚರ್ಯ ಪಡ್ತೀಯ. ಕೆಲವರು ಕೇಳ್ತಾರೆ, ನಾನು ಒಳ್ಳೆಯವನಾಗಿದ್ದರೂ ನನಗೆ ಯಾಕೆ ಸಮಸ್ಯೆಗಳು ಬರುತ್ತಿವೆ ಅಂತ. ಅದಕ್ಕೆ ಕೃಷ್ಣ ಹೀಗೆ ಉತ್ತರಿಸ್ತಾರೆ, ಒಳ್ಳೆಯವರ ಜೀವನದಲ್ಲೂ ಪರೀಕ್ಷೆಗಳು ಬರುತ್ತವೆ. ಚಿನ್ನವನ್ನು ಬೆಂಕಿಯಲ್ಲಿ ಕರಗಿಸಿದಾಗ ಮಾತ್ರ ಅದು ಹೊಳೆಯುತ್ತದೆ. ಅದೇ ರೀತಿ ಸಮಸ್ಯೆಗಳು ನಿನ್ನನ್ನು ಬಲಿಷ್ಠವನ್ನಾಗಿಸುತ್ತವೆ. ಹೀಗಾಗಿ ಒಳ್ಳೆತನ ಬಿಡಬೇಡ. ಸತ್ಯ ಮತ್ತು ಧರ್ಮವನ್ನು ಸಹ ಎಂದಿಗೂ ತ್ಯಜಿಸಬೇಡ. ತಡವಾಗಬಹುದು, ಆದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ. ಕುರುಕ್ಷೇತ್ರ ಯುದ್ಧ ಕೇವಲ ಅಸ್ತ್ರಗಳ ಯುದ್ಧವಲ್ಲ, ಅದು ಮನಸ್ಸಿನ ಯುದ್ಧ. ಇಂದಿನ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕುರುಕ್ಷೇತ್ರ ಇದೆ. ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಯ ಯುದ್ಧ, ಒಬ್ಬ ಬಡವನಿಗೆ ಹಣದ ಯುದ್ಧ, ಒಬ್ಬ ಯುವಕನಿಗೆ ಭವಿಷ್ಯದ ಯುದ್ಧ. ಆದರೆ ಕೃಷ್ಣ ಹೇಳ್ತಾರೆ, ಓಡಬೇಡ, ಎದುರಿಸು. ಸಮಸ್ಯೆಯಿಂದ ಓಡಿದರೆ ಭಯ ಹೆಚ್ಚಾಗುತ್ತದೆ, ಆದರೆ ಧೈರ್ಯದಿಂದ ಎದುರಿಸಿದರೆ ನೀನು ಜೀವನವನ್ನು ಗೆಲ್ಲುತ್ತೀಯ ಅಂತ. ಇಂದು ಜನರು ಸಂತೋಷವನ್ನು ಹೊರಗೆ ಹುಡುಕುತ್ತಿದ್ದಾರೆ, ಹಣದಲ್ಲಿ, ಫೋನ್ನಲ್ಲಿ ಹಾಗೂ ತಮ್ಮ ಹೆಸರಿನ ಖ್ಯಾತಿಯಲ್ಲಿ. ಆದರೆ ಕೃಷ್ಣ ಹೇಳ್ತಾರೆ, ನಿಜವಾದ ಸಂತೋಷ ನಿನ್ನ ಒಳಗಿದೆ. ನಿನ್ನ ಮನಸ್ಸು ಶಾಂತವಾಗಿದ್ದರೆ ಸಣ್ಣ ವಿಷಯದಲ್ಲೂ ಸಂತೋಷ ಸಿಗುತ್ತದೆ. ಒಂದು ಕುಟುಂಬದ ಜೊತೆ ಊಟ ಮಾಡು, ಒಬ್ಬ ಸ್ನೇಹಿತನ ಜೊತೆ ನಗುತ್ತಾ ಮಾತನಾಡು, ತಾಯಿಯ ಪ್ರೀತಿಯನ್ನು ಗಳಿಸು. ಇವೇ ನಿಜವಾದ ಸಂತೋಷ. ಇಂದಿನ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಕಂಪ್ಯಾರಿಸನ್. ಇವನ ಬಳಿ ದೊಡ್ಡ ಮನೆ ಇದೆ, ಅವನ ಬಳಿ ಐಫೋನ್ ಇದೆ, ಅವಳು ನನಗಿಂತ ಚೆನ್ನಾಗಿದ್ದಾಳೆ. ಈ ಹೋಲಿಕೆ ಜೀವನವನ್ನು ವಿಷವನ್ನಾಗಿಸುತ್ತದೆ. ಕೃಷ್ಣ ಹೇಳ್ತಾರೆ, ಪ್ರತಿ ವ್ಯಕ್ತಿಗೂ ತನ್ನದೇ ದಾರಿ ಇದೆ. ಒಂದು ಹೂವು ಬೆಳಗ್ಗೆ ಅರಳುತ್ತದೆ ಮತ್ತು ಸಂಜೆ ಅರಳುತ್ತದೆ, ಆದರೆ ಎರಡು ಸುಂದರವಾದ ಹೂವುಗಳೇ. ನೀನು ಕೂಡ ಒಂದು ವಿಶೇಷ ಹೂವಿನ ರೀತಿ. ಅರ್ಜುನ ಯುದ್ಧದಿಂದ ಹಿಂದೆ ಸರಿಯಲು ಯತ್ನಿಸಿದಾಗ ಕೃಷ್ಣ ಅವನಿಗೆ ಹೇಳಿದ, ನಿನ್ನ ಕರ್ತವ್ಯ ಮಾಡು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯ ಇದೆ. ವಿದ್ಯಾರ್ಥಿಯ ಕರ್ತವ್ಯ ಓದುವುದು, ತಂದೆಯ ಕರ್ತವ್ಯ ಕುಟುಂಬವನ್ನು ನಿರ್ವಹಿಸುವುದು, ಗುರುವಿನ ಕರ್ತವ್ಯ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುವುದು. ನಾವು ಕರ್ತವ್ಯ ಮರೆತಾಗ ಜೀವನ ಗೊಂದಲವಾಗುತ್ತದೆ. ಕೆಲವರು ತಮ್ಮನ್ನು ದುರ್ಬಲ ಎಂದುಕೊಳ್ಳುತ್ತಾರೆ. ನನ್ನಿಂದ ಆಗಲ್ಲ, ನಾನು ಸಾಮಾನ್ಯನು, ನನ್ನ ಅದೃಷ್ಟ ಕೆಟ್ಟದ್ದು. ಆದರೆ ಕೃಷ್ಣ ಹೇಳ್ತಾರೆ, ಪ್ರತಿ ಆತ್ಮದಲ್ಲೂ ಒಂದು ದಿವ್ಯ ಶಕ್ತಿ ಇದೆ. ನೀನು ಯೋಚಿಸುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗಿದೆ ಅದು. ಒಮ್ಮೆ ನಿನ್ನೊಳಗಿನ ಶಕ್ತಿಯನ್ನು ನಂಬು, ಜೀವನವೇ ಬದಲಾಗುತ್ತದೆ. ಇಂದು ಜನರಿಗೆ ಎಲ್ಲವೂ ಬೇಗ ಬೇಕು. ಒಂದು ವಿಡಿಯೋ ಹಾಕಿದ ತಕ್ಷಣ ವೈರಲ್ ಆಗಬೇಕು, ಒಂದು ತಿಂಗಳಲ್ಲಿ ಹಣ ಬರಬೇಕು. ಆದರೆ ಕೃಷ್ಣ ಈ ರೀತಿ ಹೇಳ್ತಾರೆ, ಪ್ರಕೃತಿಯು ಪ್ರತಿಯೊಂದಕ್ಕೂ ಕಾರ್ಯಕ್ಕೂ ಸಮಯವನ್ನು ಹಿಡಿಯುತ್ತದೆ. ಒಂದು ಮಗು ಹುಟ್ಟಲು 9 ತಿಂಗಳು ಬೇಕು, ಒಂದು ಮರ ಬೆಳೆಯಲು ಹಲವಾರು ವರ್ಷಗಳು ಬೇಕು. ಹಾಗಾಗಿ ತಾಳ್ಮೆ ಇಟ್ಟು ಕೆಲಸ ಮಾಡು. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ದೂರವಾಗಬಹುದು, ಸ್ನೇಹಿತರು ಬಿಡಬಹುದು, ಸಂಬಂಧಿಕರು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಕೃಷ್ಣ ಈ ರೀತಿ ಹೇಳ್ತಾರೆ, ನನ್ನನ್ನು ನಂಬಿದವನನ್ನು ನಾನು ಎಂದಿಗೂ ಬಿಡುವುದಿಲ್ಲ. ನಂಬಿಕೆ ಇಟ್ಟು ಮುಂದೆ ಹೋಗು. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತದೆ. ಅರ್ಜುನನಂತೆ ನಾವು ಕೂಡ ಕೆಲವೊಮ್ಮೆ ಕುಗ್ಗಿ ಬಿಡುತ್ತೇವೆ. ಕೈ ಬಿಡಬೇಕೆಂದು ಅನ್ನಿಸುತ್ತದೆ, ಅಳಬೇಕು ಅನ್ನಿಸುತ್ತದೆ, ಓಡಿ ಹೋಗಬೇಕು ಅನ್ನಿಸುತ್ತದೆ. ಆದರೆ ಆ ಸಮಯದಲ್ಲಿ ಒಳಗಿನಿಂದ ಒಂದು ಧ್ವನಿ ಬರುತ್ತದೆ, ಎದ್ದು ನಿಲ್ಲು, ನೀನು ದುರ್ಬಲನಲ್ಲ, ನಿನ್ನೊಳಗೆ ದಿವ್ಯ ಶಕ್ತಿ ಇದೆ ಎಂದು. ಆ ಧ್ವನಿಯೇ ಆ ಶ್ರೀಕೃಷ್ಣ. ಜೀವನದಲ್ಲಿ ಎಷ್ಟು ಕತ್ತಲೆ ಬಂದರೂ ಒಂದು ಗೀತೆಯ ಮಾತು ನೆನಪಿರಲಿ, ಧೈರ್ಯವಾಗಿರು, ನಿನ್ನ ಕರ್ತವ್ಯವನ್ನು ಮಾಡು, ಫಲವನ್ನು ದೇವರಿಗೆ ಬಿಡು. ನೀನು ಇಂದು ಸೋತಿರಬಹುದು, ಆದರೆ ಜೀವನ ಇಲ್ಲಿಗೆ ಮುಗಿದಿಲ್ಲ. ನೀನು ಇಂದು ಅಳುತ್ತಿರಬಹುದು, ಆದರೆ ನಾಳೆ ನೀನು ಖಂಡಿತ ನಗುತ್ತೀಯ. ನೀನು ಇಂದು ಒಂಟಿಯಾಗಿರಬಹುದು, ಆದರೆ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.